ಇವತ್ತು ನಮ್ಮ ಜಯಶಂಕರ್ ಅವರು ಒಳ್ಳೆಯ ಬುದ್ಧಿವಂತರು, ಅವರು ಸಾಕಷ್ಟು ಓದಿದವರು, ತಿಳ್ಕೊಂಡಂಥವರು. ಆದರೆ ಅಲ್ಲಿ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಆಸ್ಪದ ಇಲ್ಲದರಿಂದಾಗಿ ಎಲ್ಲದಕ್ಕೂ ಮೋದಿಯವರ ಒಂದು ಏನಪ್ಪ ಅಂದ್ರೆ ಮಾರ್ಗದರ್ಶನ ಅಥವಾ ಅವರ ಹೇಳಿಕೆ ತೆಗೆದುಕೊಂಡು ಮಾಡುವ ಕಾರಣಕ್ಕಾಗಿ ಈ ಜಯಶಂಕರ್ ಅವರ ಸೋಲಿಗೆ ಕಾರಣ ಮೋದಿಯವರು ಅಂತೇಳಿ ವಿರೋಧ ಪಕ್ಷಗಳ ಅತ್ಯಂತ ಪ್ರಬಲವಾದ ಅದೇನಿರಲಿ. ಇವತ್ತಂತೆ ಜಯಶಂಕರ್ ಅವರು ವಿದೇಶಾಂಗ ನೀತಿಯಲ್ಲಿ ಸೂಚಿಸಿದ್ದಾರೆ. ಇವತ್ತು ಭಾರತ ಏಕಾಂಗಿ ಆಗ್ಯದ, ಏಷ್ಯಾದಲ್ಲೂ ಆಗಿರ್ಬೋದು, ವರ್ಲ್ಡ್ ಲೆವೆಲ್ದಲ್ಲೂ ಆಗಿರ್ಬೋದು. ಮತ್ತು ಜೊತೆಗೆ ಅನಿವಾರ್ಯವಾಗಿ ಅಮೆರಿಕ ಮುಂದೆ ನಿಲ್ಲುವಂಥ ಪರಿಸ್ಥಿತಿ ಬಂದಂಥದ್ದು. ಇದೆಲ್ಲ ದೃಷ್ಟಿ ಇಟ್ಕೊಂಡು ನೋಡಿದಾಗ ಜಯಶಂಕರನ್ನು ಬದಲಾಯಿಸುವುದು ಮತ್ತು ಬದಲಾಯಿಸಕ್ಕೆ ಮನಸ್ಸು ಮಾಡಿದ್ದು ಒಳ್ಳೆಯ ವಿಚಾರಣ. ಆದರೆ ಅವ್ರ ಬದಲಾಗಿ ಶಶಿ ತರೂರ್ ಅವ್ರನ್ನ ತರ್ತಾರನ್ನುವಂಥ ಮಾತು ಮಾತ್ರ ಕಾಂಗ್ರೆಸ್ನಲ್ಲಿ ತಳಮಳ ಹುಟ್ಟಾಕಿದ್ರೆ BJPಯಲ್ಲಿ ಒಂದು ರಾಜಕೀಯ ಚಂಡನ್ನು ಇಸುವಂಥದ್ದು. ಅದು ಎಷ್ಟು ಹೋಗ್ತದೆ ಗೊತ್ತಿಲ್ಲ, ಎಷ್ಟು ಸ್ಪಿನ್ ಆಗ್ತದೆ ಗೊತ್ತಿಲ್ಲ. ಆ ಕೆಲಸವನ್ನು ಮೋದಿಯವರು ಮಾಡ್ತಾಯಿದ್ದಾರೆ. ಹೋಗ್ಬೋದಾ ಶಶಿ ತರೂರ್ ಅವರು ನಮ್ಮ ವಿದೇಶಾಂಗ ಸಚಿವರು ಆಗ್ಬೋದಾ? ಹೊಸ ಅರ್ಥ ಅನ್ನೋಕ್ಕಿದ್ರು ನಮ್ಮ ವಿದೇಶಾಂಗ ನೀತಿಯನ್ನು ಬದಲಾಯಿಸ್ಬೋದಾ? ನೋಡೋಣ. ಯಾಕಂದ್ರೆ ಅವರು ವೆಲ್ ಎಜುಕೇಟೆಡ್ ಆ್ಯಂಡ್ ವೆಲ್ ಸ್ಟಡಿಡ್ ಪರ್ಸನ್ ಅದಾರ. ಯಾವ ಹೆಜ್ಜೆ ಇಡ್ತಾರೆ ನೋಡೋಣ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. L60 ನ್ಯೂಸ್ ಅರ್ಥ ಹೇಗೆ ಚಿತ್ರ ಸತ್ಯದಕ್ಕಾಗಿರಲಿ. ವಂದನೆಗಳು.